ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರಿನ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಸಂಸ್ಥೆ ಅಂದರೆ ಕರ್ನಾಟಕ ಗೃಹ ಮಂಡಳಿಯಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿ ಇದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ತಿಂಗಳಿಂದ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಘುಪತಿ ಭಟ್ರವರ ನೇತೃತ್ವದಲ್ಲಿ ಏನು ನಿಜವಾಗ್ಲೂ ಫಲಾನುಭವಿಗಳಿಗೆ 1 ಲಕ್ಷ ಮನೆಯನ್ನು ಕೊಡ್ತೀವಿ ಅಂತ ಹೇಳಿ 2017ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಯಾರು ಮನೆ ಇಲ್ಲದೆ ವಸತಿ ರಹಿತರಾಗಿರಬಾರ್ದು ಅಂತೇಳಿ ಒಂದು ಕನಸಿನ ಯೋಜನೆ ಅಂತ ಪ್ರಾರಂಭಿಸ್ತಾರೆ. 1 ಲಕ್ಷ ಮನೆಗಳನ್ನು ಕೊಡ್ತೀನಿ ಅಂತ ಹೇಳಿ 2017ರಲ್ಲಿ ಪ್ರಾರಂಭ ಆದ ಯೋಜನೆ. ಇವತ್ತು ನಾವು 2026ರಲ್ಲಿದ್ದೀವಿ. ಸಿದ್ದರಾಮಯ್ಯನವ್ರ ಸರ್ಕಾರ ಹೋದ ನಂತರ ರಾಜ್ಯದಲ್ಲಿ BJP ಸರ್ಕಾರ ಬರುತ್ತೆ. ಆ ಸಂದರ್ಭದಲ್ಲೂ ಸಹ ಒಂದು BJP ಸರ್ಕಾರನು ಸಿದ್ದರಾಮಯ್ಯನವ್ರು ಮಾಡಿದ್ದನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಸೋಮಣ್ಣನವರು ವಸತಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕ ಹಂಚಿಕೆ ಪತ್ರವನ್ನು ಕೊಡ್ತಾರೆ. ಏನು, ನಿಮ್ಗಳಿಗೆ ಮನೆಯನ್ನು ಕೊಡ್ತೀವಿ ಅಂತ ಹೇಳಿ. ಇವತ್ತು 2026ರಲ್ಲಿದ್ದೀವಿ. ಈಗೇನು ಮಾಡಿದ್ದಾರೆ, ಸ್ವಾಧೀನ ಪತ್ರ 9 ಏಪ್ರಿಲ್ 2026ರಲ್ಲಿ ಸ್ವಾಧೀನ ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಜಮೀರ್ ಅಹಮದ್ ಏನು ವಸತಿ ಸಚಿವರಾಗಿದ್ದಾರೆ, ಜಮೀರ್ ಅಹಮದ್ ಅವರು ಇನ್ನೂ ಕೆಲವ್ರಿಗೆ ಡೀಡು ರಿಜಿಸ್ಟ್ರೇಷನ್ ಡೀಡ್ ಆಗಿದೆ, ಲೀಸ್ ಕಮ್ ಸೇಲ್ ಡೀಡ್ ಆಗಿದೆ. ಆದರೆ ಇಲ್ಲಿರುವಂತಹ ಫಲಾನುಭವಿಗಳಿಗೆ ಇವತ್ತವರೆಗೂ ಮನೆಗೆ ಪ್ರವೇಶ ಕೊಟ್ಟಿಲ್ಲ, ಕೀ ಕೊಟ್ಟಿಲ್ಲ. ಸ್ಥಳನೇ ಎಷ್ಟೋ ಜನಗಳಿಗೆ ಇದು ನಿಮ್ಮ ಮನೆ ಅಂತಲೇ ತೋರಿಸಿಲ್ಲ, ಆದರೆ ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ. ಇಲ್ಲಿನ ಅಧಿಕಾರಿಗಳನ್ನು ಕೇಳ್ತಾ ಇದ್ರೆ ಇವತ್ತು ನಾಳೆ ಅನ್ನುವಂಥ ನೆಪವನ್ನು ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಹೇಳ್ತಾರ ಪ್ರಕಾರ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಚೇಂಬರ್ ನಿರ್ಮಾಣ ಮಾಡಿಲ್ಲ. ಈ ರೀತಿಯಾಗಿ ಕಥೆಗಳನ್ನು ಹೇಳ್ತಾ ಬರ್ತಾ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ಇವತ್ತು ರಘು ಜಾಣಗೆರೆ ಅವರಾಗಲೇ ಹೇಳ್ತಿದ್ರು, ಇವತ್ತೇನು ಕೋಟ್ಯಾಧೀಶ್ವರರಿಗೆ ಕೊಡ್ತಾ ಇರುವಂಥ ವಿಲ್ಲಾಗಳಲ್ಲ, 3 BHK ಕಟ್ಟುವಂಥ ಅಪಾರ್ಟ್ಮೆಂಟ್ಗಳಲ್ಲ, ಕೇವಲ 300 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಸಿಂಗಲ್ ಬೆಡ್ರೂಮ್ ಮನೆಗಳು. ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಗಳು, ಮತ್ತು ಆಟೋ ಓಡಿಸೋರು, ಕಾರ್ ಚಾಲಕರು, ಇಂಥವರು ಇಲ್ಲಿ ಇವತ್ತು ಏನೋ ಹಾಕಿರುವಂಥದ್ದು ಬಡವರಿಗೆ ಅಂದಾಗ ಬಡವರೇ ಹಾಕಿದ್ದಾರೆ. ಯಾಕೆಂದರೆ ಸರ್ಕಾರಗಳಿಗೆ ಗೊತ್ತಿದೆ ಬಡವರು ಬೀದಿಗೆಳೆದು ಹೋರಾಟ ಮಾಡಲ್ಲ, ನಮ್ಮ ವಿರುದ್ಧ ಧ್ವನಿ ಎತ್ತಲ್ಲ ಅನ್ನೋ ಕಾರಣಕ್ಕೆ ಇಂಥವ್ರಿಗೆ ನಾವು ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ರು ಇವ್ರಿಗೆ ಯಾರೂ ಕೇಳಕ್ಕೆ ಬರೋಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರಗಳು ಬಡವರನ್ನ ಏನೂ ತಿಳುವಳಿಕೆ ಇಲ್ಲದೆ ಇರುವಂಥವ್ರನ್ನ ಸುಲಿಗೆ ಮಾಡೋ ನಿಟ್ಟಿನಲ್ಲಿ ನಮಗಂತೂ ಇವತ್ತು ಬೇಸರ ಏನು ಅಂದರೆ, ರಾಜ್ಯ ಸರ್ಕಾರನೇ ಬಡವರ ಪರ ಅಂತ ಹೇಳುವಂಥ ಸರ್ಕಾರ, ನಾನು ಹಿಂದುಳಿದವರ ಪರ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಅವರ ಕನಸಿನ ಯೋಜನೆ 1 ಲಕ್ಷ ಮನೆ, ಅದರಲ್ಲಿ ಕೇವಲ ಇವತ್ತು 3,000 ಚಿಲ್ಲರೆ ಮನೆಗಳನ್ನು ಬಿಟ್ಟರೆ ಇನ್ನೊಂದು ಮನೆ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರು ಸಂತ್ರಸ್ತಿದ್ದಾರೆ ಅವರ ಪರವಾಗಿ ನಾವು ಇವತ್ತು ನಿಂತು ಇಲ್ಲಿ ನಮ್ಮ ತಂಡ ಏನು ರಘುಪತಿ ಭಟ್ ಇರ್ಬೋದು, ರಘು ಜಾಣಗೆರೆ ಅವ್ರು ಇರ್ಬೋದು, ಇಲ್ಲಿನ MD ಅವ್ರನ್ನ ಭೇಟಿ ಮಾಡಿ ಯಾವತ್ತು ಇವ್ರಿಗೆ ಮನೆಗೆ ಕೀ ಕೊಡ್ತೀರಾ ಅನ್ನುವಂಥದ್ದು ತೀರ್ಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳಗಡೆ ಹೋಗಿದ್ದಾರೆ. ಇವತ್ತು ಈ ಜನಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುತ್ತೆ. ಇವತ್ತು ನಾವು ಏನಾಗ್ತಾ ಇದೆ ಕೇಳೋದಕ್ಕೆ ಬಂದಿರೋದು, ಯಾವಾಗ ಇವ್ರಿಗೆ ಕೀಯನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ಕೇಳಿ ಅದಾದ ನಂತರ ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಬೇಕೋ ಅಥವಾ ಇದಕ್ಕೆ ನಮಗಿಲ್ಲಿ ನಾವು ಪಟ್ಟಿರುವಂಥ ಮತ್ತು ಇವ್ರುಗಳ ಶ್ರಮಕ್ಕೆ ಫಲ ಸಿಗುತ್ತಾ ಅಂತ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಉಮಾಶಂಕರು. 6 ವರ್ಷ ಆಯಿತು ಅರ್ಜಿ ಹಾಕಿ. ಒಂದು 5 ವರ್ಷ ನಮಗೆ 1 ಲಕ್ಷ ಕೆತ್ಬಿಟ್ಟು ಸುಮ್ಮನೆ ಆದ್ವಿ. ಒಂದು 5 ವರ್ಷ ಆದಮೇಲೆ ಬ್ಯಾಂಕದ್ದು ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೆ ಹರಾಜು ಹಾಕ್ತೀವಿ, ಕೊಡೋಲ್ಲ. ಹಂಗಾಗಿ ನಾವು ಬ್ಯಾಂಕದು ಅಕೌಂಟ್ ಮಾಡಿಸ್ತೀವಿ. ಅಕೌಂಟ್ ಮಾಡಿಸಿ 10 ತಿಂಗಳಿಂದ ಕಟ್ಟಾಗ್ತಾಯಿದೆ 30,701 ರೂಪಾಯಿ. 1 ರೂಪಾಯಿ ಇಲ್ಲ ಅಂದೇನು ಆಸ್ಪತ್ರೆಯಲ್ಲಿ ಇದ್ದೀನಿ, ಅಡ್ಮಿಟ್ ಆಗಿದ್ದೀನಿ ಅಂದರೂ ಬಿಡ್ತಲ್ಲ. ಅವರು ಚೆಕ್ ಬೋನಸ್ ಮಾಡ್ತಾರೆ, ನನ್ನ ಮಗನ ಫೋನ್ ಮಾಡ್ತಾರೆ, ಮತ್ತು ನನ್ನ ಮನೆಗೆ ಫೋನ್ ಮಾಡ್ತಾರೆ. ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ಇಲ್ಲಿಗೆ ಬಂದು ಕಂಪ್ಲೇಂಟ್ ಮಾಡಿರ್ತೀವಿ. ಇದೋ ಕೊಡ್ತೀವಿ ಅಂತಾರೆ, 10 ದಿವಸ ಕೊಡ್ತೀವಿ, 15 ದಿವಸ ಕೊಡ್ತೀವಿ ಅಂತಾರೆ, ಕೊಡ್ತಾಯಿಲ್ಲ. ನಾವು ಇದನ್ನೆಲ್ಲ ತೆರೆಯೋಕ್ಕಾಗ್ತೀರ KR ಪಾಟ್ಸ್ ನಾವು ಹೋಗಿ ನಾವು ಕಷ್ಟ ಹೇಳ್ಕೊಂಡ್ವಿ. ಅವರು ನಮ್ಮ ಬೆಂಬಲಕ್ಕೆ ನಿಂತು ಬೀಗ ಇಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ನೋಡಿ, ಇವತ್ತು 6 ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು 5.5 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಂಥದ್ದು ಇವತ್ತು ಅದು 13,20,000 ಆಗಿದೆ.
ಅಂದರೆ ಸರ್ಕಾರಗಳು ಬದಲಾವಣೆ ಆಗ್ತಿದ್ದಂಗೆ ಈ ರೇಟ್ಗಳನ್ನು ಏರಿಸ್ತಾ ಇವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದಾರಾ? ನಿಮ್ಗೆ ಯಾವ ಥರ ಹೇಳಿದ್ರಾ? ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಇವರು ಸಿದ್ದರಾಮಯ್ಯನವ್ರ ಸರ್ಕಾರ 5.5 ಲಕ್ಷ ಅಂತ ಹೇಳಿತ್ತು. ಅದ ನಂತರ ಬಂದಂಥ BJP ಸರ್ಕಾರ 3 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದು. ಮೊದಲನೇದಾಗಿ 3.5 ಲಕ್ಷಕ್ಕೆ ಇವತ್ತು 3.5 ಲಕ್ಷಕ್ಕೆ ಮೊದಲನೇ ಬಾರಿಗೆ ನಾನು ಕೂಡ ಆಯ್ಕೆ ಪತ್ರ ಆಗಿದೆ. 2017ರಲ್ಲಿ ನನಗೂ ಕೂಡ ಆಯ್ಕೆ ಪತ್ರ ಬಂದಿದೆ. ಹಾಗಾಗಿ ದುಡ್ಡು ಕೂಡ ಕಟ್ಕೊಂಡಿಲ್ಲ, ಮನೆ ಕೂಡ ಕೊಡಲಿಲ್ಲ. ಅದು ಮುಂದುವರೆದ ಭಾಗವಾಗಿ ಇವತ್ತು 13.5 ಲಕ್ಷಕ್ಕೆ ಬಂದಿದೆ. ಮಾತಾಡೋದಕ್ಕೆ ನಾವೇ 50 ಕೋಟಿ ಕೊಡಬೇಕು, ಹಗರಣ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅದು ಯಾವ ಹಗರಣ ಅಂತ ನಮಗೂ ಗೊತ್ತಿಲ್ಲ. ಸರ್ಕಾರದ ಸಬ್ಸಿಡಿ 3 ಲಕ್ಷ, ಸಬ್ಸಿಡಿ 1.5 ಲಕ್ಷ. ನಾವು ಆಟೋ ಓಡಿಸೋರು LPG ಸಿಗ್ತಲ್ಲ, ಆ ರವಡ್ ಕಾಯ್ದು LPG ಹಾಕ್ಸ್ಕೊಂಬಂದು ದಿನಕ್ಕೆಲ್ಲ 500 ರೂಪಾಯಿ 400 ರೂಪಾಯಿ ದುಡಿಯೋಕ್ಕಾಯ್ತಲ್ಲ, ಮನೆಗೆ ಜೀವನಕ್ಕೆ ಕೊಡೋಕ್ಕಾಯ್ತಲ್ಲ. ಅಂಥದ್ರಲ್ಲಿ EMI ಸಾಲ ಮಾಡಿ ಕಟ್ತಾ ಇದ್ದೀವಿ. ಅವ್ರು ಕೊತ್ತ ಇವ್ರು ಕತ್ತಕ್ಕಾಗಲ್ಲ, ಇವ್ರು ಕೊತ್ತ ಅವ್ರು ಕೊತ್ತಕ್ಕಾಗಲ್ಲ. ಮಳೆ ಬಂದೆ ಬಾಡಿಗೆ ಮಿತ್ತೈತೆ, ಅದೆಲ್ಲ ಏನೋ ಮೇಂಟೈನ್ ಮಾಡೋಣ ಅಂತ ನಾವು ನೋಡ್ತಾ ಇದ್ದೀವಿ. ಇವ್ರು ಬರೀ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. 15 ದಿವಸ ನೀರು ಬಂದಿಲ್ಲ, ಕರೆಂಟ್ ಬಂದಿಲ್ಲ, ನಿಮ್ಗೆ ಹಂಗೆ ಕೊಡೋಕ್ಕಾಗಲ್ಲ. ಅಲ್ಲಿ ಬಂದು 1 ಅವರು ಮಾತಾಡಿ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗೈತೆ, ಅದನ್ನು ಸುಳ್ಳಾಗೈತೆ. ಇವಾಗ ನಮ್ಗೆ ಏನೇ ಆಗಲಿ ಇವತ್ತು ಬೀಗ ಇಸ್ಕೊಂಡ್ರು ನಾವು ಯಾರು ಇಲ್ಲಿಂದ ಹೋಗಲ್ಲ. ನಾವು ಇಲ್ಲೇ ಚಾಪೆ ತಗೊಂಡ್ಬಂದು ಇಲ್ಲೇ ಮಲ್ಕೊಳ್ಳೋಕೆ ಮಾಡೇ ಮಾಡ್ತೀವಿ. ಹೀಗಾಗಿ ಸುಮಾರು 200 ರೂಪಾಯಿ ಹೆಚ್ಚು ಜನ ಬಂದು ಈಗ ಮುತ್ತಿಗೆ ಹಾಕಿದ್ದಾರೆ. ದುಷ್ಕರ್ಷ ಬಂದಿರ್ಬೋದು, ಮಹಿಳೆಯರು ಸಹ ಬಂದಿದ್ದಾರೆ. ಅದನ್ನು ಆಕ್ರೋಶ ಆಗ್ತಿದೆ. ನಾವೆಲ್ಲ ಬಡವರು ಸ್ವಾಮಿ, ನಾವು ಏನು ಒಡೆಯುಗಳ ಇಟ್ಟು ನಾವು ಹಣ ಕೊಟ್ಟಿದ್ದೇವೆ, ಲೋನ್ ಕಟ್ಟಲು 10 ಲೋನ್ ಕಟ್ಟಿದ್ದೇವೆ. ಬಟ್ ಇದುವರೆಗೂ ನಮಗೆ ಮನೆ ಕೊಟ್ಟಿಲ್ಲ. ಹೀಗಾಗಿ ಬೇಗ ಮನೆ ಕೊಡಬೇಕಂತ ಒತ್ತಾಯ ಮಾಡ್ತಾರೆ. ಹಕ್ಕುಪತ್ರ ತೋರಿಸಿದ್ರೆ ದುಷ್ಕರ್ಷ ನೋಡಿಸೋದು ರಾಜೀವ್ ಗಾಂಧಿ ವಸತಿ ನಿಗಮದವರು ಅಧಿಕಾರಿಗಳ ಸರಿಯಾಗಿ ರಕ್ಷಣೆ ಮಾಡ್ತಾರೆ, ನಮ್ಮ ಮನೆಗೆ ಸ್ಪಂದನೆ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಮುತ್ತಿಗೆ ಹಾಕಿದರೆ MD ಅವರು ಇದುವರೆಗೂ ರೆಸ್ಪಾನ್ಸ್ ಮಾಡಿಲ್ಲ, ಈಗ ಫಲಾನುಭವಿಗಳ ಸಮಸ್ಯೆಗಳನ್ನು ಕೇಳಿಲ್ಲ. ಹೀಗಾಗಿ ಬೇಗ ನಮಗೆ ಈ ಒಂದು ಆ ಮನೆಗಳನ್ನು ಕೊಡಬೇಕು, ಮನೆ ಕೀಯನ್ನು ಕೊಡಬೇಕು. ಯಾಕಂದರೆ ಮನೆ ಕಂಪ್ಲೀಟ್ ಆಗಿದೆ. 2021ರಿಂದ ಮನೆ ಕಟ್ತಾ ಬಂದಿದ್ದಾರೆ. ಈಗ ಇದೇ ವರ್ಷ ಜನವರಿಯಲ್ಲಿ ಕೊಡಬೇಕಿತ್ತು. ನೋಡಿ ಅಮೌಂಟ್ ಎಲ್ಲ ಕಟ್ಟಿದ್ದಾರೆ, ಪೇ ಸಹ ಅಮೌಂಟ್ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಹಕ್ಕುಪತ್ರ ಸಹ ಇದೆ, ರಿಜಿಸ್ಟರ್ ಸಹ ಆಗಿದೆ. ಆದರೂ ಸರಿಯಾಗಿ ಇವರು ರೆಸ್ಪಾನ್ಸ್ ಮಾಡ್ತಿಲ್ಲ, ಮನೆ ಕೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ರೆ ರಾಜೀವ್ ಗಾಂಧಿ ವಸತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಿದೆ. ಹೀಗಾಗಿ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಸಹ ಇಲ್ಲ ಧಿಕ್ಕಾರ ಕೂಗ್ಬೇಡ್ರಪ್ಪ, ಯಾಕಂದ್ರೆ ಧಿಕ್ಕಾರ ಯಾರು ಕೂಗ್ಬೇಡಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಪೊಲೀಸರು ಸಹ ಬಂದಿದ್ದಾರೆ. ನೋಡಿ ಎಲ್ಲ ಹಕ್ಕುಪತ್ರವನ್ನ ತೋರಿಸ್ತಾ ಇದ್ದಾರೆ.